ಹಾಯ್ ಹಾಲ್ ಹ್ಯಾಪಿ ಸಂಡೇ. ಆ್ಯಕ್ಚುಲಿ ಇವತ್ತು ಬಂದ್ಬಿಟ್ಟು ನಾನು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ನಾನು ಚಿಕನ್ ಕಬಾಬ್ ಮಾಡ್ತೀನಿ. ಇವಾಗ ಏನೇನು ಹಾಕ್ಬೇಕು ಅಂದ್ಬಿಟ್ಟು ಒನ್ ಬೈ ಒನ್ನು ಮತ್ತು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಫಸ್ಟು ನಮಗೆ ಚಿಕನ್ ಕಬಾಬ್ಗೆ ಯಾವ್ಯಾವ ಥರ ಬೇಕು ಅಂದ್ಬಿಟ್ಟು ನಾವು ಎಲ್ಲ ಎತ್ಕೋಬೇಕು. ನೋಡಿ, ಚಿಕನ್ ಮಸಾಲ ಒಂದು ಪ್ಯಾಕೆಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಎಗ್ಗನ್ನು. ನೋಡಿ, ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾನು. ಹಾಫ್ ಕೆ ಜಿ ಚಿಕನ್ ತೊಗೊಂಬಿಟ್ಟು ಅದು ಚಿಕ್ಕ ಬಾಯ್ಲರು ನನ್ನ ಮಗ ತಿನ್ನಬೇಕು ಅಂದ. ಆ್ಯಕ್ಚುಲಿ ಇವತ್ತು ಸಂಡೇ. ಸೊ ನಾನು ಹೋಗ್ಬಿಟ್ಟು ಚಿಕನ್ ತೊಗೊಂಡು ಬಂದೆ. ಹಾಫ್ ಕೆ ಜಿ ಚಿಕನ್ನು ನೋಡಿ ಎಷ್ಟು ಸಾಫ್ಟಾಗಿದೆ, ಸ್ಕಿನ್ನೆಲ್ಲ ಇರೋದು. ಇದು ಬಂದು ಆರಾಮಾಗೆ ತಿನ್ಬೋದು ನಾವು. ಆ್ಯಕ್ಚುಲಿ ನೋಡಿ ಯಾವ ಥರ ಬಾಣಲಿಗೆ ಹಾಕ್ಕೋಬೇಕು. ಫಸ್ಟು ಬಾಣಲಿಗೆ ಹಾಕ್ಕೊಂಡು ನಾವು ಈ ಥರ ರೆಡಿ ಮಾಡ್ಕೋಬೇಕು. ಫಸ್ಟು ನಾನು ಅದನ್ನು ಒಂದು ಬೌಲ್ಗೆ ಹಾಕ್ಕೊತೀನಿ. ಯೆಲ್ಲೋ ಕಲರ್ ಬೌಲ್ಗೆ ಹಾಕ್ಕೊಂಡು ಹಾಫ್ ಕೆ ಜಿ ಚಿಕನ್ನ ಬಾಯ್ಲ್ಗೆ ಹಾಕ್ಕೊತಾ ಇದ್ದೀನಿ. ಪ್ಲಾಸ್ಟಿಕ್ ಬೌಲ್ ಅದು. ನೋಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಅದು ನೀರಲ್ಲಿ ಸ್ವಲ್ಪ ತೊಳಿಬೇಕು. ಇವಾಗ ಬಂದ್ಬಿಟ್ಟು ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತೀನಿ. ಅರಿಶಿನ ಪುಡಿ ಯಾಕಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಜಿಡ್ಡು ಥರ ಎಲ್ಲ ಇರುತ್ತೆ. ಸೊ ಆ ಜಿಡ್ಡೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಮತ್ತು ಅದನ್ನು ನಾನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ತೊಳಿಬೇಕು. ಅದನ್ನು ನೋಡಿ ಈ ಥರ ತೊಳಿಬೇಕು. ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಅದು ಜಿಡ್ಡೆಲ್ಲ ಹೋಗಬೇಕು. ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಅದು ಸ್ಮೆಲ್ಲೆಲ್ಲ ಹೋಗುತ್ತೆ. ಸ್ಮೆಲ್ಲೆಲ್ಲ ಇರೋಲ್ಲ. ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ಮೆಲ್ಲೆಲ್ಲ ಇರೋಲ್ಲ. ಸೊ ಈ ಥರ ಮಾಡಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಫುಲ್ಲು ನೀರೆಲ್ಲ ಡ್ರೈ ಆಗಬೇಕು. ನೀರೆಲ್ಲ ಡ್ರೈ ಆದಮೇಲೆ ಚೆನ್ನಾಗಿ ಹಿಂಡಬೇಕು. ಅದು ಒಂಚೂರು ಕೂಡ ನೀರು ಇಡಬಾರ್ದು. ಫುಲ್ಲು ಡ್ರೈ ಆಗಬೇಕದು. ಡ್ರೈ ಆದಮೇಲೆ ಚಿಕನ್ನು ರೆಡಿ ಆಗುತ್ತೆ. ಆ್ಯಕ್ಚುಲಿ ನಾನು ಕಬಾಬೆಲ್ಲ ಜಾಸ್ತಿ ತಿಂತೀನಿ. ಸೊ ನನ್ನ ಮಗನೂ ತಿಂತಾನೆ ಕಬಾಬು. ಸೊ ಅದಕ್ಕೆ ನಾನು ಬಂದ್ಬಿಟ್ಟು ಕಬಾಬ್ ಪೌಡ್ರ್ ಹಾಕ್ಕೊತೀನಿ. ಸ್ಟಾರ್ಟಿಂಗು ಒಂದು ಪ್ಯಾಕೆಟ್ 500 ಗ್ರಾಮ್ಗೆ ಒಂದು ಪ್ಯಾಕೆಟು, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲ ರೆಡಿಮೇಡೇ ಹಾಕ್ಕೊತಾ ಇದ್ದೀನಿ. ಮನೆಯಲ್ಲಿ ರೆಡಿ ಇಲ್ದಿರೋ ಕಾರಣಕ್ಕೆ ನಾನು ಎಲ್ಲ ರೆಡಿಮೇಡೇ ಹಾಕ್ಕೊತಾ ಇದ್ದೀನಿ. ಸೊ ಯಾರ್ಯಾರು ಬ್ಯಾಚುಲರ್ ಎಲ್ಲ ಇರ್ತೀರ ಅವರೆಲ್ಲ ಈ ವಿಡಿಯೋಸ್ನೆಲ್ಲ ನೋಡಿಕೊಂಡು ನೀವೇ ಪ್ರಿಪೇರ್ ಮಾಡ್ಕೋಬೇಕು. ಎಷ್ಟೋ ಹೋಟ್ಲುಗಳಿಗೆಲ್ಲ ಹೋಗಿ ಆ್ಯಕ್ಚುಲಿ ಇವಾಗೆಲ್ಲ ಬಂದು ಹೈಕ್ ಆಗಿದೆ. ಇವಾಗೆಲ್ಲ ಬಂದು ಜಾಸ್ತಿ ರೇಟ್ ಆಗಿದೆ. ಗ್ಯಾಸ್ ರೇಟೆಲ್ಲ ಜಾಸ್ತಿ ರೇಟ್ ಆಗಿಬಿಟ್ಟು ಫುಡ್ಡು ಔಟ್ಸೈಡ್ ಹೋಟ್ಲ್ ಫುಡ್ಡೆಲ್ಲ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ಈ ವಿಡಿಯೋ ನೋಡಿಕೊಂಡು ನಾವೇ ಮನೇಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಫ್ ಕೆ ಜಿ ಚಿಕನ್ ಬೇಕಾ 1 ಕೆ ಜಿ ಚಿಕನ್ ಬೇಕಾ ತೊಗೊಂಡು ಇದು ಮಾಡ್ಕೋಬೇಕು. ನಾನು ಏನೇನೆಲ್ಲ ಪೌಡ್ರೆಲ್ಲ ಹಾಕ್ಬಿಟ್ಟು, ಮತ್ತು ಮೊಟ್ಟೆ ಒಂದು ಹಾಫ್ ಕೆ ಜಿಗೆ ಒಂದು ಮೊಟ್ಟೆ ಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟು, ಕಬಾಬ್ ಪೌಡ್ರು, ಕತ್ರಿಯಲ್ಲಿ ಕಟ್ ಮಾಡ್ಕೊಂಡು ನೀಟಾಗಿ ಹಾಕ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡು ಫುಲ್ಲು ಅದರಲ್ಲಿ ಮಿಕ್ಸಪ್ ಆಗುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು, ಆ್ಯಕ್ಚುಲಿ ಇದು ಯಾವಾಗಲೂ ರೆಡಿಮೇಡು ನಾವು ಹಾಕ್ತಾಯಿರಲಿಲ್ಲ, ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹಾಕ್ತಾಯಿದ್ದಿದ್ದು. ಸೊ ಇವಾಗೆಲ್ಲ ರೆಡಿ ಮಾಡ್ಕೊಂಡೆ. ಏನೇನು ಬೇಕು ಅಂದ್ಕೊಂಡು ಅದೆಲ್ಲ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ದಾರೆ. ನಾನು ಕಮ್ಮಿ ಇದೆಯಲ್ಲ ಹಾಫ್ ಕೆ ಜಿ ತೊಗೊಂಡಿರೋದ್ರಿಂದ ನಾನು ಬರೀ ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಆ್ಯಕ್ಚುಲಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಅಲ್ಟಿಮೇಟಾಗಿರುತ್ತೆ. ಮತ್ತು ಎಲ್ಲ ಲೈಕ್ ಮಾಡ್ತಾರೆ. ಎಲ್ಲ ಫುಲ್ಲು ಅದಕ್ಕೆ ಮಸಾಲ ಎಲ್ಲ ಹಿಡಿಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಟ್ಲೀಸ್ಟ್ ಒಂದು ಮಿನಿಟ್ ಇಲ್ಲ 2 ಮಿನಿಟ್ಸ್ ಆದರೂ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ. ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಫುಲ್ಲು ಮಸಾಲೆ ಹಿಡಿಬೇಕು. ಅದಕ್ಕೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು
ಎಲ್ಲ ಸ್ಮೆಲ್ ಹೋಗೋವರೆಗೂ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ರೆಡಿ ಆಯಿತು. ಇನ್ನೂ ಸ್ವಲ್ಪ ಸಾಲಿಲ್ಲ, ಅದಕ್ಕೆ ಸ್ವಲ್ಪ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಡ್ರೈ ಆಗೇ ಇರಬೇಕು. ನೀರು ಥರ ಇದ್ದರೆ ಚೆನ್ನಾಗಿರಲ್ಲ. ಸ್ವಲ್ಪ ಡ್ರೈ ಥರ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಫುಲ್ಲು ಕಲಿಸ್ಕೊತಾ ಇದ್ದೀನಿ ನಾನು. ಆ್ಯಕ್ಚುಲಿ ಇದು ನಾನು ಚಿಕ್ಕ ವಯಸ್ಸಿಂದನೇ ಕಲ್ತ್ಕೊಂಡಿದ್ದೆ. ನಾನು ಒಂದು ಕಬಾಬ್ ರೆಸಿಪಿ ಬಂದ್ಬಿಟ್ಟು ನಾನೇ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ರೆಡ್ ಕಲರ್ ಆಗಿದೆ. ಹೋಟ್ಲಲ್ಲೆಲ್ಲ ಹೋದರೆ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ, ತುಂಬಾ ಮಸಾಲೆ. ಇದು ನಾವು ನಾವೇ ನೋಡ್ಕೊಂಡು ಎಕ್ಸ್ಪೈರಿ ಡೇಟ್ ಎಲ್ಲ ಯಾವ್ದು ಇರುತ್ತೆ ಎಲ್ಲ ನೋಡಿಕೊಂಡು ನಾವೇ ಮಿಕ್ಸಪ್ ಮಾಡ್ಕೋಬೋದು. ಕ್ಲೀನಾಗಿ ಈ ಥರ ರೆಡ್ ಕಲರ್ ಆಗಬೇಕು. ಈ ಥರ ರೆಡ್ ಕಲರ್ ಆದಮೇಲೆ ಚೆನ್ನಾಗಿರುತ್ತೆ. ಮತ್ತು ಲೆಮನ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಲೆಮನ್ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸ್ವಲ್ಪ ಲೆಮನ್ ಹಾಕ್ಕೊತಾ ಇದ್ದೀನಿ. ಲೆಮನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಲೆಮನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲೆಮನ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಬಿಡಬೇಕು. ನೋಡಿ ಇವಾಗ ರೆಡಿ ಆಯಿತು. ರೆಡಿ ಆದಮೇಲೆ ಇವಾಗ ಫಸ್ಟು ರೆಡಿ ಆಯಿತು. ಇವಾಗ ಆಲ್ಮೋಸ್ಟು ಇನ್ನೇನು ನೋಡಿ ಇದನ್ನು ಫ್ರಿಜ್ಜಲ್ಲಿ ಸ್ವಲ್ಪ ತಿಡಬೇಕು. ಫ್ರಿಜ್ಜಲ್ಲಿ ಎತ್ತಿಕ್ಬಿಟ್ಟು ಮತ್ತೆ ಇವಾಗ ಬಾಣಲಿ ರೆಡಿಯಾಗಿದೆ. ಬಾಣಲಿಗೆ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಎಣ್ಣೆ ಎಲ್ಲ ಹಾಕ್ಕೊಂಡು ಬಾಣಲಿಗೆ ಹಾಕ್ತಾಯಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಬಿಡಬೇಕು. ರೆಡ್ ಕಲರ್ ರೋಸ್ಟ್ ಆಗಬೇಕು, ತುಂಬ ರೋಸ್ಟ್ ಆಗಬೇಕು. ಒಂದು 3 ಮಿನಿಟ್ಸ್ ಇಲ್ಲ ಒಂದು 2-3 ಮಿನಿಟ್ಸ್ ಆದ್ರೂ ರೋಸ್ಟ್ ಆಗಬೇಕು. ತುಂಬ ರೋಸ್ಟ್ ಆದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಯಾರಾದರೂ ಬ್ಯಾಚುಲರ್ಸ್ ಯಾರಾದರೂ ನೋಡ್ತಾಯಿದ್ರೆ ಈ ಥರ ನೋಡಿಕೊಂಡು ನೀವು ಮಾಡಿ ಮನೆಯಲ್ಲಿ ಮಾಡಿಕೊಂಡು ಚೆನ್ನಾಗಿ ತಿನ್ಬೋದು. ಆ್ಯಕ್ಚುಲಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ರೆಡಿ ಆಯಿತು. ಕೆಲಸ ಮಾಡ್ಬೋದಾ? ಎಷ್ಟು ಗಲೀಜಿದೆ ಮನೆ. ರೆಡಿ ಆಯಿತು. ಆಲ್ಮೋಸ್ಟು ಕಲರ್ ಆಯಿತು. ಕಲರ್ ಆಯಿತು. ಅದನ್ನು ಇಟ್ಬೇಕು. ಮತ್ತು ಇದು ಇಷ್ಟ ಆದರೆ